ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹಣ ಜಮಾ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಒಂದು ಏನು ಕಮೆಂಟ್ ಮೇಲೇ ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು ಅನಿಸಿಕೆಯನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ತುಂಬ ಜನ ಕೇಳಿದ್ರಿ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬಂದಿಲ್ಲ, ಬರೋದಿಲ್ವೇನೋ, ನಮಗಿನ್ನು ಹಣ ಜಮೆ ಆಗೋದೇ ಇಲ್ವೇನೋ ಅನ್ನುವಂಥದ್ದು ಕನ್ಫ್ಯೂಷನ್ ತುಂಬ ಜನರ ತಲೆಯಲ್ಲಿ ಇದೆ. ಅಂದರೆ ಈಗಲೂ ಕೂಡ ಇದೆ. ತುಂಬ ಜನರಿಗೆ ಬರೋದೇ ಇಲ್ವೇನೋ, ನಮ್ಗೆ ಹಣನ ಜಮೆ ಆಗೋದೇ ಇಲ್ವೇನೋ ಅನ್ನುವಂಥದ್ದು ಒಂದಿಷ್ಟು ಜನರ ತಲೆಯಲ್ಲಿ ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನನಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ. ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗುತ್ತೆ. ತುಂಬ ಜನ ಹೇಳಿದ ತಕ್ಷಣ ಏನು ನಗಾಡ್ಬಿಡ್ತೀರ, ಅಯ್ಯೋ ನಮ್ಗೆ ಹಣನೇ ಜಮೆ ಆಗಲ್ಲ ಸರ್, ಇವತ್ತಿನವರೆಗೂ ಜಮೆ ಆಗಿಲ್ಲ, ಏನಿಲ್ಲ, ನೀವು ಹಣ ಬರುತ್ತಂತ ಹೇಳ್ತೀರ, ಎಲ್ಲಿದೆ ಸರ್ಕಾರ ಏನು ಹಣ ಹಾಕ್ತಾ ಇಲ್ಲ, ಏನಿಲ್ಲ ಅಂತ ಹೇಳ್ತೀರ. ನಾನು ಹೇಳುವಂಥದ್ದು ರಾಜ್ಯ ಸರ್ಕಾರನೂ ಕೂಡ ಹಣ ಆಗುತ್ತೆ, ಆದರೆ ಕೇಂದ್ರ ಸರ್ಕಾರನೂ ಕೂಡ ಹಣ ಹಾಕತ್ತೆ. ಆದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ಯಾವಾಗ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಜಮೆ ಆಗುತ್ತೆ, ಏನು ಕತೆ ಅಂತ. ಅಂದರೆ ಒಟ್ಟಿನಲ್ಲಿ ತುಂಬ ಜನರಿಗೆ ಹಣ ಜಮೆ ಆಗುವಂಥ ಎಲ್ಲ ಲಕ್ಷಣಗಳು ಈ ಒಂದು ಇದ್ರ ಮೂಲಕ ಇದೆ. ಏನಂತಂದರೆ ಸರ್ಕಾರ ಇಲ್ಲೂ ಒಂದು ಅಪ್ಡೇಟ್ಗಳನ್ನು ತಂದು ಕೊಡ್ತಾ ಇದೆ. ನೋಡಬೇಕು ಏನಾಗುತ್ತೆ, ಏನು ಮಾಡ್ತಾರೆ ಸರ್ಕಾರ, ಅದನ್ನು ಮುಂದಿನ ನೋಡಿದ್ರೆ ನಮಗೆ ತಿಳಿಸ್ಕೊಡ್ತೀನಿ. ಒಟ್ಟಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಡೆಫಿನೆಟಾಗಿ ಎಲ್ಲದನ್ನೂ ಕೂಡ ಹಣವನ್ನು ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ಲರೂ ಕೂಡ ಈಗ ಹಣ ಯಾರಿಗೆಲ್ಲ ಜಮೆ ಆಗುತ್ತೆ ಅನ್ನುವಂಥದ್ದು, ನಿಮ್ಮ ಏನು ಪ್ರಾಬ್ಲಮ್ ಇದ್ದರೆ ಅಂತಂದರೆ, ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಸಿಂಪಲಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ಸನ್ನೇನೋ ಒಂದು ಪ್ರಾಬ್ಲಮ್ ಇದ್ದರೆ, ಅಥವಾ ಈ ಒಂದು ಹಣವನ್ನು ಪಡ್ಕೊಳ್ಬೇಕಂತ ತುಂಬ ಜನರಿಗೆ ಗೊತ್ತಿದೆ, ಏನು ಮ್ಯಾಂಡೇಟ್ರಿ ಆಗುತ್ತೆ, ಏನು ಕತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ನಾನೆಲ್ಲರಿಗೂ ಹೇಳುವಂಥದ್ದು ಇಷ್ಟೇ, ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳ್ಳಿ. ಈಗ ನಿಮ್ಮದು ಏನೋ ಒಂದು ಬರ್ತ್ ಡೇಟ್ ಪ್ರಾಬ್ಲಮ್ ಇದೆ, ಅಥವಾ ಏನೋ ಒಂದು ನಿಮ್ಮ ಹೆಸರು ಪ್ರಾಬ್ಲಮ್ ಇದೆ, ಆ ರೀತಿಯ ಒಂದು ಎರರ್ಗಳನ್ನು ಸರಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ. ನೀವು ಮಾಡಬೇಕು, ಆ ಕೆಲಸವನ್ನು ನೀವು ಮಾಡಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಹಾಗೆ ಸರಿ ಮಾಡಿಕೊಂಡ್ರೆ ಅಥವಾ ಎಲ್ಲದನ್ನೂ ಕರೆಕ್ಟಾಗಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ಬೋದು. ಏನು ದೊಡ್ಡ ವಿಚಾರ ಅಲ್ಲ. ಅಂದರೆ ಹಣ ಜಮೆ ಆಗಲ್ಲ ಹಾಗೆ ಏನಲ್ಲ, ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆದರೆ ನಾನು ಹೇಳುವಂಥದ್ದು, ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಹೇಳುವಂಥದ್ದಿಷ್ಟೇ, ನಾನು ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಹೇಳುವಂಥದ್ದಿಷ್ಟೇ, ದಯವಿಟ್ಟು ಕಮೆಂಟ್ ಮಾಡಿ, ಇಂಪಾರ್ಟೆಂಟ್, ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರಿಗೂ ಹೇಳುವಂಥದ್ದು, ಯಾವುದೇ ಒಂದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಆಗಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅಂತ ಹೇಳ್ತಾರಲ್ಲ, ದಯವಿಟ್ಟು ಅವರಿಗೆಲ್ಲ ಈ ವಿಡಿಯೋ ತಿಳಿಸಿ ಆ್ಯಂಡ್ ಶೇರ್ ಮಾಡಿ. ನೀವೆಲ್ಲರೂ ಕೂಡ ಶೇರ್ ಮಾಡಿ. ನಮ್ಗೆ ಹಣನೇ ಜಮೆ ಆಗಲ್ಲ ಅಂತ ಯಾರು ಹೇಳ್ತಾರೆ, ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಗೊತ್ತಾಗಲ್ಲ ಜಮೆ. ಅಂಡ್ ಇದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಏನಂತ ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ನಾನು ಹೇಳುವಂಥದ್ದು ಇಷ್ಟೇ, ಹಣ ಪಡ್ಕೊಳ್ಳುವ ಎಲ್ಲರಿಗೂ ಹಣ ಜಮೆ ಆಗುತ್ತೆ. ಪ್ಯಾನಿಕ್ ಆಗಿ ಸಿಂಪಲ್ ಆಗಿ ಹೇಳುವಂಥದ್ದು, ಹಣ ಬಂದೇ ಇಲ್ಲ, ಜಮೆ ಆಗಿ ಇಲ್ಲ ಅನ್ನೋದನ್ನ ಮಾಡ್ಕೊಳ್ಳಿ. ಜಾಸ್ತಿ ಎಲ್ರಿಗೂ ಬ್ರೇಕಿಂಗ್ ನ್ಯೂಸ್ ಈಗ ತಾನೇ ಬಂದಿರುವಂತ ಸುದ್ದಿ. ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಕರ್ನಾಟಕಕ್ಕೆ ಹೊಸ ಸುದ್ದಿ ಹೋಗ್ಬೇಡಿ. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತ ಒಂದು ಅಪ್ಡೇಟ್ ಪ್ರಕಾರ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇರುವಂತದ್ದು ಇಷ್ಟೇ, ದೊಡ್ಡ ವಿಚಾರ ಅಂತ ಎಲ್ಲರೂ ಕೂಡ ಹಣ ಬರ್ತಾ ಇರುವಂತ ಮಿಸ್ ಮಾಡಿದ್ರೆ ಹಣನೇ ಜಮೆ ಆಗಲ್ಲ. ದಯವಿಟ್ಟು ಹೇಳ್ತಾನೆ ಇದೀನಿ ಇದನ್ನ. ಆದ್ರೆ ತುಂಬಾ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಗಳಿಗೆ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಮಿಸ್ ಕೊನೆವರೆಗೂ ಹಣ ಜಮೆ ಆಗಲ್ಲ. ಸಪೋರ್ಟ್ ಮಾಡಿ ಎಲ್ಲರೂ ಕೇಳ್ಕೊಳ್ಳುವ ಕೊನೆವರೆಗೂ ವಿಡಿಯೋ ನೋಡಿ. ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಸ್ನೇಹಿತರೆ. ಅನಿಸಿಕೆ ಅಂಡ್ ಇನ್ನೊಂದು ವಿಚಾರ, ತುಂಬಾ ಜನ ಕೇಳಿದ್ರಿ, ಹಣ ಜಮೆ ಆಗಿಲ್ಲ ಸರ್, ಹಾಗಿಲ್ಲ ಹೀಗಿಲ್ಲ. ನಾನು ಎಲ್ಲರಿಗೂ ಜನ ಕೇಳಿದ್ರಿ. ಸಿಂಪಲ್ ಆಗಿ ಎಲ್ಲರಿಗೂ ಹೇಳುವಂಥದ್ದಿಷ್ಟೇ, ದಯವಿಟ್ಟು ನಾನು ಹೇಳುವಂಥದ್ದು, ನಿಮ್ಮ ಒಂದು ಎಲ್ಲರಿಗೂ ಹೇಳುವಂಥದ್ದಿಷ್ಟೇ, ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಅಂದ್ರೆ ಆ ರೀತಿ ಒಂದು ಪ್ರಾಬ್ಲಮ್ ಅನ್ನ ಇಟ್ಕೊಂಡು ನಾವು ಹಣ ಬಂದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಮೈನ್. ಹಾಗಾಗಿ ನಾನು ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಬೆಳೆ ಪರಿಹಾರ ಹಣನೂ ಕೂಡ ಅದ್ರ ಒಟ್ಟಿಗೆ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಂದೆರಡು ವಿಚಾರ ಅಲ್ಲ. ಹಾಗಾಗಿ ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆದರೆ ಒಂದು ವಿಚಾರ, ಇಲ್ಲಿ ವಿಡಿಯೋವನ್ನು ಈಗ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಾನು ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಏನು ಕತೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ.
ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ರಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಏನು ಕತೆ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ ಆಗಿತ್ತು, ಕ್ವೆಶ್ಚನ್ ಆಗಿತ್ತು. ಅಂದರೆ ನಿಮ್ಮ ಅನಿಸಿಕೆಯನ್ನು ನೀವು ಹೇಳಿದ್ರಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಏನು ಕತೆ ಅನ್ನುವಂಥದ್ದನ್ನು ವಿತ್ತು ಪ್ರೂಫ್ ಮೂಲಕ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ. ಏನು ಫಸ್ಟ್ ಜಿಲ್ಲೆ ಏನು ಸರ್ ಫಸ್ಟ್ ಜಿಲ್ಲೆ ಅಂತಂದರೆ ಏನಂತ, ಈ ಇಷ್ಟು ಫೈ ಜಿಲ್ಲೆಗಳಿಗೆ ಅಂದರೆ 5 ಜಿಲ್ಲೆಗಳಿಗೆ ಜಮೆ ಆಗುತ್ತೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಹಾಸನ. ಆಲ್ಮೋಸ್ಟ್ ಈ ಒಂದಿಷ್ಟು ಅಂದರೆ ಟೋಟಲಾಗಿ 10 ಜಿಲ್ಲೆ ಆಯಿತು. ಈ 10 ಜಿಲ್ಲೆಗಳಿಗೆ ಸೆಕೆಂಡ್ ಒಂದು ಹಂತದಲ್ಲಿ ಬರುತ್ತೆ. ಅದು ಫಸ್ಟ್ ಹಂತ, ಇದು ಸೆಕೆಂಡ್ ಹಂತ. ಆಲ್ಮೋಸ್ಟ್ ಅಂತಂದರೆ ಸೆಕೆಂಡ್ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡೂ ಕಂತುಗಳಲ್ಲಿ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಅಂದರೆ 2 ಕಂತುಗಳಲ್ಲಿ ಹಣ ಬರುತ್ತೆ. ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ಈಗ ಆ ಜಿಲ್ಲೆಗಳಿಗೆ ಮಾತ್ರ ಹಣ ಜಮೆ ಆಗುತ್ತೆ, ಈ ಜಿಲ್ಲೆಗಳಿಗೆ ಮಾತ್ರ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಏನಿಲ್ಲ. ಅಂದರೆ ಮ್ಯಾಂಡೇಟ್ರಿ ಆಗಿ ಅವರಿಗೆ ಬರುತ್ತೆ ಇವರಿಗೆ ಬರುತ್ತೆ ಅನ್ನುವಂಥದ್ದು ಏನು ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ಎಲ್ಲರೂ ಕೂಡ ಹೇಳ್ತಾರೆ. ಅಂದರೆ ಎಲ್ಲರೂ ಅಂತಲ್ಲ, ಒಂದಿಷ್ಟು ಜನ ಹೇಳ್ತಾರೆ, ಏನು ಸರ್ ನಮ್ಗೆ ಹಣ ಹಾಕಲ್ಲ, ಏನಿಲ್ಲ ಸರ್ಕಾರ ನಮ್ಗೆ ನಯ ಪೈಸೆ ಕೂಡ ಹಣ ಹಾಕಲ್ಲ, ಏನಿಲ್ಲ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ತಾರೆ, ಹಾಗೀಗಂತ ಹೇಳ್ತಾರೆ ಅಂತ ತುಂಬ ಜನ ಹೇಳ್ತಾರೆ. ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀರಾ, ಸುಮ್ಮನೆ ಇರಿ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀರಾ, ಸುಮ್ಮನೆ ಇರಿ, ಡೆಫಿನೆಟಾಗಿ ಹಣ ಜಮೆ ಅಂದರೆ ಯಾವುದಕ್ಕೂ ಕೂಡ ಲೈಫಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬಾರ್ದು. ನಾನು ಎಲ್ರಿಗೂ ಹೇಳುವಂಥದ್ದು, ನಾನು ಈ ಒಂದು ವಿಡಿಯೋದ ಮಧ್ಯದಲ್ಲಿ ಬೇಕಾದರೆ ಅಡ್ವೈಸ್ ಬೇಕಾದರೂ ಕೊಡ್ತೀನಿ ನಿಮಗೆ. ಯಾಕಂತಂದರೆ ನೀವು ಸುಮ್ಮನೆ ಇರಿ, ನೀವು ನೋಡಿ ಡೆಫಿನೆಟಾಗಿ ಆಮೇಲೆ ಹಣ ಹೇಗೆ ಜಮೆ ಆಗುತ್ತೆ ನೋಡಿ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಅಥವಾ ಏನೋ ಒಂದು ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಎಂದೆರಡು ವಿಚಾರ ಅಲ್ಲ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ, ಎಲ್ಲ ಯೋಜನೆಯಲ್ಲೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಈ ಒಂದು ಯೋಜನೆ ಮೂಲಕ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ದೊಡ್ಡ ವಿಚಾರ ಅಲ್ಲವೇ ಅಲ್ಲ. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಂಡು ಡೆಫಿನೆಟಾಗಿ ಎಲ್ಲರೂ ಕೂಡ ಈ ಒಂದು ಯೋಜನೆ ಮೂಲಕ ಹಣವನ್ನು ಮಾಡ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು 2 ನಿಮಿಷ ನಾನು ತಗೊಳ್ತೇನೆ. ಸಿಂಪಲಾಗಿ ಹೇಳ್ತೀನಿ ನಾನು. ತುಂಬ ಜನ ನಾನು ಹೇಳುವಂಥದ್ದು ಇಷ್ಟೇ, ನೀವು ಅಪ್ಡೇಟ್ ಮಾಡದೇ ಇದ್ದರೂ ಕೂಡ ಅಥವಾ ಏನೋ ಮಾಡದೇ ಇದ್ದರೂ ಕೂಡ, ಅಂದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಈಗ ನಿಮ್ಮದು ಏನಾದರೂ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳು ಮಾಡದೇ ಇದ್ದರೂ ಕೂಡ ನಮ್ಗೆ ಹಣ ಬರುತ್ತೆ ಅನ್ನುವಂಥ ಭ್ರಮೆಯಲ್ಲಿ ದಯವಿಟ್ಟಿರಬೇಡಿ. ಯಾಕಂತಂದರೆ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ನಾನೆಲ್ಲ ಸಬ್ಸ್ಕ್ರೈಬರ್ಗಳಿಗೂ ರೆಸ್ಪೆಕ್ಟಲ್ಲಿ ಹೇಳ್ತೀನಿ ನಾನು. ಯಾಕಂತಂದರೆ ನಾನು ಯಾವತ್ತೂ ರೆಸ್ಪೆಕ್ಟಲ್ಲೇ ಮಾತಾಡುವಂಥದ್ದು. ನೀವು ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಏನೇ ಒಂದು ಏನಂತಂದು ತಿದ್ದುಪಡಿ ಇದ್ದರೆ ಅಥವಾ ಏನೋ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಸಾಲ್ವ್ ಮಾಡ್ಕೊಳ್ಳಿ ಬೇಗ. ಯಾಕಂತಂದರೆ ತುಂಬ ಜನರದ್ದು ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಸದ್ಯದ ಎಟ್ ಪ್ರೆಸೆಂಟಲ್ಲಿ ಇದೇ ಒಂದು ಮೇಯ್ನ್ ಪ್ರಾಬ್ಲಮ್ ಆಗ್ತಾಯಿದೆ. ಇದಕ್ಕೆ ತುಂಬ ಜನ ಆನ್ಸರ್ ಮಾಡ್ತಾಯಿಲ್ಲ. ನಾನು ಕೇಳಿದ್ರು ಕೂಡ ಹೇಳ್ತಾರೆ, ಇಲ್ಲ ಸರ್ ಹಾಗಿಲ್ಲ ಹೀಗಿಲ್ಲ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಅದನ್ನು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸ್ಕೊಡಿ. ಮೋದಿಯವರು ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ 24,000 ಕೋಟಿಯಷ್ಟು ಆಲ್ಮೋಸ್ಟ್ ಈ ಒಂದು ಯೋಜನೆಗೆ ಹಣವನ್ನು ಸುರಿದಿರುವಂಥದ್ದು. ಅಂತಂದರೆ ಯೋಚನೆ ಮಾಡಿ, 24,000 crores ಅಂದರೆ 24,000 ಕೋಟಿ ಹಣವನ್ನು ಎಲ್ರಿಗೂ ಈ ಒಂದು ಯೋಜನೆಯ ಮುಖಾಂತರ, ಅಂದರೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಹಾಕಿರುವಂಥದ್ದು. ಇದೊಂದು ಖುಷಿ ವಿಚಾರ. ಎಲ್ರಿಗೂ ಹಣ ಜಮೆ ಆಗಿದೆ. ಆ್ಯಂಡ್ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ಅದು ಗೊತ್ತಿದ್ದು ನನಗೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಜಮೆ ಆಗುತ್ತೆ. ಅಂದರೆ ಸ್ವಲ್ಪ ತಾಳ್ಮೆ ಇರಲಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂತಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ಹೇಳುವಂಥದ್ದು, ನನ್ನ ಸಬ್ಸ್ಕ್ರೈಬರ್ ಅಂತೂ ಹೇಳ್ತಾರೆ ಡೆಫಿನೆಟಾಗಿ. ದಯವಿಟ್ಟು ನಾನು ಹೇಳುವಂಥದ್ದಿಷ್ಟೇ, ನೀವೆಲ್ರಿಗೂ ನಾನು ಹೇಳುವಂಥದ್ದಿಷ್ಟೇ, ನಿಮ್ಗೆ ಹಣ ಬಂದರೆ ಬಂದಿದೆ ಅಂಥೇಳಿ, ಬಂದಿಲ್ಲ ಅಂತಂದರೆ ಬಂದಿಲ್ಲ ಅಂತೇಳಿ. ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನದಲ್ಲಿ. ಇದೇ ರೀತಿ ಕಂಟೆಂಟ್ಗಳಿಗೋಸ್ಕರ ನಮ್ಮೊಂದು ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ. ನಿಮ್ಮ ಅನಿಸಿಕೆ ಏನಿದೆ ಈ ಒಂದು ಯೋಜನೆ ಬಗ್ಗೆ ಆಗಿರ್ಬೋದು, ಯಾವುದರ ಬಗ್ಗೆನೂ ಬೇಕಾದರೂ ಆಗಿರ್ಬೋದು, ಅಂದರೆ ಈ ಒಂದು ಸ್ಕೀಮ್ಗಳ ಬಗ್ಗೆನೂ ಕೂಡ ಆಗಿರ್ಬೋದು, ಯಾವುದೇ ಸ್ಕೀಮ್ಗಳ ಬಗ್ಗೆನೂ ಕೂಡ ಆಗಿರ್ಬೋದು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳು ನಮಗೆ
ತುಂಬ ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ.